ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಇವೆಲ್ಲ ಏನಕ್ಕೆ ಅಂದರೆ ಇವತ್ತು ಸ್ವಲ್ಪ ಬೇಳೆ ಸಾಂಬಾರು ಪೌಡ್ರ್ ಮಾಡಿಸ್ಬೇಕಾಗಿತ್ತು, ಅದಕ್ಕೆ ತಗೊಬಂದಿದ್ದೀನಿ. ಇಷ್ಟೆಲ್ಲ ಅಲ್ಲ, ಇದರ ಸ್ವಲ್ಪ ಸಾಮಾನು ಮಾತ್ರ ಬೇಳೆ ಸಾಂಬಾರಿಗೆ ತಂದಿದ್ದೀನಿ. ಇವತ್ತು ಯಾವ ಸ್ಟೈಲು ಅಂದರೆ ಉಡುಪಿ ಸ್ಟೈಲಲ್ಲಿ ಸಾಂಬಾರು ಪೌಡ್ರ್ ಮಾಡ್ತಾಯಿದ್ದೀನಿ. ಅದಕ್ಕೆ ಅರ್ಧ ಕೆ.ಜಿ ಮಾತ್ರ ತಗೊಂಡಿದ್ದೀನಿ. ಅರ್ಧ ಕೆ.ಜಿಲಿ ಬೇಳೆ ಸಾಂಬಾರು ಪೌಡ್ರ್ ಮಾಡೋಣ. ಅದು ಉಡುಪಿ ಸ್ಟೈಲಲ್ಲಿ, ನಮ್ಮ ಮಂಡ್ಯ ಸ್ಟೈಲಲ್ಲಿ ಇಷ್ಟು ದಿನ ತಿಂದು ಒಂದೇ ಥರ ಟೇಸ್ಟ್ ಇತ್ತಲ್ಲ, ಅದಕ್ಕೆ ಯೂಟ್ಯೂಬಲ್ಲಿ ನೋಡಿಬಿಟ್ಟು ಉಡುಪಿ ಸ್ಟೈಲಲ್ಲಿ ಮಾಡೋಣ ಈ ಸಲ ಹಿಂಗೆ ಬರುತ್ತೆ ಅಂದ್ಬಿಟ್ಟು ಅದಕ್ಕೆ ಬರೀ ಅರ್ಧ ಕೆ.ಜಿ ತಗೊಂಡಿದ್ದೀನಿ. ಇಷ್ಟರಲ್ಲಿ ಮಾಡಿ ಟ್ರೈ ಮಾಡೋಣ, ಚೆನ್ನಾಗಿದ್ರೆ ನೆಕ್ಸ್ಟ್ ಮಾಡಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನೋಡೋಣ ಹೆಂಗೆ ಬರುತ್ತೆ. ಏನೇನು ತಂದಿದ್ದೀನಿ ಅದಕ್ಕೆ ಅಂದರೆ, ಇನ್ನೇನು ಇವಾಗ ಬಿಸಿಲಲ್ಲಿ ಒಣಗಿಸಲ್ಲ, ಹಾಗೆ ಡೈರೆಕ್ಟು ಹುರಿದ್ಬಿಟ್ಟು ಇವಾಗ ಪೌಡ್ರ್ ಮಾಡಿಸ್ಕೊಂಬರ್ಬೇಕು. ಬನ್ನಿ, ಈಗ ಏನೇನು ತಂದಿದ್ದೀನಿ ಅಂದರೆ 400 ಗ್ರಾಮ್ ಬ್ಯಾಡಗಿ ಮೆಣಸಿನ್ಕಾಯಿ, 100 ಗ್ರಾಮ್ ಗುಂಟೂರು ಮೆಣಸಿನ್ಕಾಯಿ, 1/4 ಕೆ.ಜಿ ಇದು ಧನಿಯಾ, ಮತ್ತು ಇದರಲ್ಲಿ ಇಷ್ಟೆಲ್ಲ ಒಂದು 50 ಗ್ರಾಮ್ ಕಡಲೆಬೇಳೆ ಹಾಕ್ತೀನಿ, ಜೀರಿಗೆ ಮತ್ತು ಅರಿಶಿನ ಅಷ್ಟೇ, ಕರಿಬೇವು, ಇಂಗು ಇಷ್ಟು ಹಾಕಿ ಬೇಳೆ ಸಾಂಬಾರು ಪೌಡ್ರ್ ಮಾಡ್ತೀನಿ. ಬನ್ನಿ ಉರಿಯೋಣ. ಇಲ್ಲಿ ನೋಡಿ, ನಮ್ಮ ಮೈಕ್ಳು ಅಯ್ಯಪ್ಪ ನನಗೆ ನಿದ್ದೆ ಆಗ್ಬಿಟ್ಟು ಕಣ್ಣಲ್ಲಿ ನೀರು ಬರ್ತಾವೆ. ನಮ್ಮ ಮೈಕ್ಳು ಓದಿ ಸುಸ್ತಾಗ್ಬಿಟ್ಟು ಬುಕ್ಸ್ ಮೇಲೆ ಮಲ್ಕೊಂಬಿಟ್ಟವೆ. ನೋಡಿ ನಮ್ಮ ಮೈಕ್ಳು ಎಷ್ಟು ಚೆನ್ನಾಗಿ ಓದಾರೆ ಅಲ್ವೇನ್ರ? ಓದಿ ಸುಸ್ತಾಗ್ಬಿಟ್ಟು ಅಲ್ಲೇ ಮಲ್ಕೊಂಬಿಟ್ರಾ? ಹ್ಞೂ ಅಂತವನೇ ಅವನು ಗುಂಡ. ಹಾಂ, ಬುಕ್ಸ್ ಮೇಲೆ ಮಲ್ಕೊಂಬಿಟ್ಟವ್ರೆ ಓದ್ಬಿಟ್ಟು. ನಾನಿವಾಗ ಏನು ಮಾಡ್ತೀನಿ ಅಂದರೆ, ಇವಾಗ ಸ್ವಲ್ಪ ಹೊತ್ತಲ್ಲಿ ಒಂದು ಮೂಗು ಕಟ್ಕೊಂಡಿತ್ತು ಈ ಮೂಗು, ಅದಕ್ಕೆ ಇದು ಏನಪ್ಪ ಅದು ವಿಕ್ಸ್ ಹಾಕ್ಬಿಟ್ಟು, ಬಿಸಿನೀರು ಕಾಯಿಸಿ ವಿಕ್ಸ್ ಹಾಕ್ಬಿಟ್ಟು ಮುಖಕ್ಕೆ ಅದ್ರ ಹಬೆ ತಗೊಂಡಿದ್ದೆ. ಇವಾಗ ಏನಾಗೈತೆ ಅಂದರೆ, ಈ ಮೂಗು ಬಿಟ್ಟೋಯ್ತು, ಇವಾಗ ಈ ಮೂಗಿಗೆ ಸಿಕ್ಟಾಗ್ಬಿಟ್ಟೈತೆ. ಅದಕ್ಕೆ ಪುನಃ ಕಾಯಿಸ್ಬಿಟ್ಟು ಅದನ್ನೇ ಇನ್ನೊಂದು ಸಲ ಅದ್ರ ಶಾಖ ಕೊಡ್ತೀನಿ. ನೋಡೋಣ, ಅದು ಹೋಗೋ ತನಕ ಬಿಡೋಲ್ಲ, ನಾನಾ ಅಂತ ಕೊಡ್ತೀನಿ. ಹಿಂಗೆ ಕಡಿಮೆ ಆಗುತ್ತೆ ನೋಡೋಣ. ಯಪ್ಪ, ನೋಡಿ ಇವಾಗ ಕಾಯಿಸಿದ್ದೀನಿ. ಇದನ್ನ ಸ್ವಲ್ಪ ಮೂಗಿಗೆ ಚೆನ್ನಾಗಿ ಹಬೆ ತಗೊಳ್ಳೋಣ. ಅದು ಏನಾಗೈತೆ ಅಂದರೆ, ಜಾಸ್ತಿ ತಗೊಂಡು ಮೂಗಿ ಉರಿ ಬಂದ್ಬಿಟ್ಟೈತೆ, ಹಾಕ್ತಾಯಿಲ್ಲ ತಗೊಳ್ಳೋಕ್ಕೆ. ಸಾಕು. ಇವಾಗ ನೋಡಿ, ಹುರ್ಕೊಳಕ್ಕೆ ಮುಂಚೆ ಇನ್ನೊಂದು ಸಲ ಹೇಳ್ತೀನಿ. 400 ಗ್ರಾಮು ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ, ಗುಂಟೂರು ಮೆಣಸಿನ್ಕಾಯಿ 100 ಗ್ರಾಮ್ ಹಾಕ್ತಾಯಿದ್ದೀನಿ, ಮತ್ತು ಧನಿಯಾ 1/4 ಕೆ.ಜಿ, ಜೀರಿಗೆ 150 ಗ್ರಾಮು, ಮೆಂತ್ಯ ಒಂದು 20 ಗ್ರಾಮು, ಮತ್ತು ಚಿಕ್ಕ ಪೀಸ್ದು ಒಂದು 4 ಅರಿಶಿನ ಕೊಂಬು ಹಾಕಿದ್ದೀನಿ, ಮತ್ತು ಇದು ಉದ್ದಿನ ಬೇಳೆ ಹಾಕಿದ್ದೀನಿ. ಉದ್ದಿನ ಬೇಳೆ 100 ಗ್ರಾಮ್ ಹಾಕಿದ್ದೀನಿ, ಕಡಲೆಬೇಳೆ ಒಂದು 50 ಗ್ರಾಮ್ ಹಾಕಿದ್ದೀನಿ, ಮತ್ತು ಅದ್ರ ಜೊತೆಗೆ ಹಿಂಗೆ ಹಾಕ್ತಾಯಿದ್ದೀನಿ, ಒಳ್ಳೆ ಫ್ಲೇವರ್ ಇರುತ್ತೆ ಅಂತ. ಮತ್ತು ಅದ್ರ ಜೊತೆಗೆ ಒಂದಿಡಿ ನನ್ನ ಕೈಯಲ್ಲಿ ಒಂದಿಡಿ ಕರಿಬೇವು ಹಾಕ್ತಾಯಿದ್ದೀನಿ. ಇವಾಗ ಇಷ್ಟನ್ನು ಇವಾಗ ಹುರ್ಕೊತಾ ಇದ್ದೀನಿ. ಬನ್ನಿ, ಇವಾಗ ಬಾಣಲೆ ಇಟ್ಟಿದ್ದೀನಿ ಒಂದು ಹಳೆಯದು. ನಾನಿವಾಗ ಇದಕ್ಕೆ ಸ್ವಲ್ಪ ಆಯಿಲ್ ಹಾಕ್ತಾಯಿದ್ದೀನಿ, 1 ಸ್ಪೂನಷ್ಟು ಆಯಿಲ್ ಹಾಕಿದ್ದೀನಿ. ಇದಕ್ಕೆ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಫಸ್ಟು ಗುಂಟೂರು ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ದೊಡ್ಡ ಬಾಣಲೆ ಆದರೆ ಒಂದೇ ಸಲ ಹುರ್ಕೋಬೋದು, ಆದರೆ ಚಿಕ್ಕದಲ್ಲ 2 ಸಲ ಹುರಿತೀನಿ.
ಅದು ಮೆಣಸಿನ್ಕಾಯಿ ಹುರಿದಿದ್ದೀನಿ ಇವಾಗ ಘಾಟು ಅಡ್ಡಿ ಆಗಿರೋದಕ್ಕೆ ಅದಕ್ಕೂ ನೋಡಿ ಈ ಥರ ಸೌಂಡ್ ಬರತ್ರ ಹುರ್ಕೋಬೇಕು ಮೆಣಸಿನ್ಕಾಯಿ. ಹುರಿದಿದ್ದೀನಿ. ಇದನ್ನು ತೊಗೊಂಡೋಗಿ ಫಸ್ಟು ಹೊರಗಡೆ ಇಟ್ಬಿಟ್ಟು ಬರ್ತೀನಿ. ಘಾಟು ಆಗ್ತಾಯಿಲ್ಲ. ಇಲ್ಲಿ ಬಾಗ್ಲ ಹತ್ರ ಇಟ್ಬಿಡೋಣ, ಆಮೇಲೆ ಬಂದು ತೊಗೊಂಡೋಗ್ತೀನಿ. ಮೆಣಸಿನ್ಕಾಯಿ ಹುರಿದಾದ್ಮೇಲೆ ನೆಕ್ಸ್ಟು ಕಾಳುಗಳು ಹುರ್ಕೊತಾಯಿದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಫಸ್ಟು ಮೆಂತ್ಯ ಹಾಕ್ತಾಯಿದ್ದೀನಿ. ಯಾವುದೂ ಅಷ್ಟೇ ಸೀಸಬಾರ್ದು, ಸೀಸಿದ್ರೆ ಟೇಸ್ಟ್ ಹೋಗ್ಬಿಡುತ್ತೆ. ಹಾಗಾಗಿ ಕಡಿಮೆ ಉರಿನಲ್ಲೇ ಹಾಕ್ಕೊಳ್ಳೋಣ. ಈಗ ಅದಾದಮೇಲೆ ಉದ್ದಿನಬೇಳೆ ಹಾಕ್ತಾಯಿದ್ದೀನಿ. ಇವಾಗ ಕಡಲೆಬೇಳೆ, ಆಮೇಲೆ ಜೀರಿಗೆ ಹಾಕ್ತಾಯಿದ್ದೀನಿ. ಇವಾಗ ಕರಿಬೇವು ಹಾಕ್ತಾಯಿದ್ದೀನಿ. ಆಮೇಲೆ ಇಂಗು, ಈಗ ಲಾಸ್ಟಲ್ಲಿ ಅರಿಶಿನ ಕೊಂಬು ಹಾಕ್ತಾಯಿದ್ದೀನಿ. ನೋಡಿ ಇವಾಗ ಆಯಿತು. ಇದನ್ನು ತೋರಿಸ್ತಾ ಇದ್ದೀನಿ ನೋಡಿ. ಹಿಂಗಂದರೆ ಅದೇ ಪುಡಿ ಆಯ್ತದೆ, ಗಮ್ಮನೆ ಥರ ಹುರ್ಕೋಬೇಕು. ಇವಾಗ ನಾನು ಅದೇ ಥರ ಹುರಿದಿದ್ದೀನಿ. ಕರಿಬೇವಿನ ಸೊಪ್ಪು ಅಷ್ಟೇ ಹಸಿಯಾಗಿರಬಾರ್ದು, ಹಿಂಗೆ ಪುಡಿ ಆಗಬೇಕು. ಇವಾಗ ಲಾಸ್ಟು ಧನ್ಯ, ನೋಡಿ ಪಕ್ಕದಲ್ಲಿ ಅನ್ನನೂ ಕೂಡ ಸಾಂಬಾರಾಗಲೇ ರೆಡಿ ಮಾಡಿದ್ದೀನಿ. ಮೊಟ್ಟೆ ಸಾಂಬಾರು. ಈ ಮೊಟ್ಟೆ ಸಾಂಬಾರಿಗೆ ಮೊಟ್ಟೆ ತಂದು ಮೊಟ್ಟೆ ಹೊಡಿಬೇಕು. ಮೊಟ್ಟೆ ಖಾಲಿಯಾಗಿ ಹೋಗಿದೆ, ಅಂಗಡಿಯಲ್ಲಿ ತಂದು ಅದಕ್ಕೆ ಮೊಟ್ಟೆ ಬಿಟ್ಟರೆ ಸಾಂಬಾರು ಮುಗೀತು, ಅನ್ನ ಆಯಿತು,
ನೆಕ್ಸ್ಟ್ ಮುದ್ದೆ ಮಾಡಬೇಕು. ಇದನ್ನು ಹುರಿದಿಟ್ಬಿಟ್ಟು ಮುದ್ದೆಗಿಡಬೇಕು. ನೋಡಿ ಇವೆಲ್ಲ ಹುರಿದಾಯ್ತು. ಇವಾಗ ಹುರಿದಾದ್ಮೇಲೆ ಸ್ವಲ್ಪ ಆರಕ್ಕೆ ಇಟ್ಟಿದ್ದೀನಿ. ಆರಿದ್ಮೇಲೆ ಮಿಲ್ಲಿಗೆ ತೊಗೊಂಡೋಗ್ತೀನಿ. ಅದಕ್ಕೂ ಮುಂಚೆ ಇವಾಗ ಇದನ್ನು ಸ್ವಲ್ಪ ಈ ಥರ ಮಣೇಲಿ ಕುಟ್ತಾಯಿದ್ದೀನಿ, ಯಾಕಂದರೆ ಸ್ವಲ್ಪ ಪುಡಿಯಾಗಲಿ ಅಂತ. ನೋಡಿ ಇವಾಗ ಮೆಣಸಿನ್ಕಾಯಿ ಸ್ವಲ್ಪ ಕುಟ್ಕೊಂಬಂದಿದ್ದೀನಿ. ಅದ್ರ ಜೊತೆಗೆ ಎಲ್ಲನೂ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದನ್ನು ಇವಾಗ ಮಿಲ್ಗೆ ಹಾಕ್ಸ್ಕೊಂಬರೋದು ಅಷ್ಟೇ. ಹಿಂಗೆ ಹಾಕಿರೋದಕ್ಕೆ ಎಷ್ಟು ಚೆನ್ನಾಗಿ ಗಮ್ಮಂತ ಇದ್ಬಿಟ್ಟು. ಮೆಣಸು ಹಾಕಿಲ್ಲ ಇದಕ್ಕೆ. ಮೆಣಸು, ಚಕ್ಕೆ, ಲವಂಗ ಯಾವುದೂ ಹಾಕಿಲ್ಲ. ನೋಡೋಣ, ಫಸ್ಟ್ ಟೈಮ್ ಈ ಥರ ಟ್ರೈ ಮಾಡಿದ್ದೀನಿ, ಹೆಂಗೆ ಬರುತ್ತೆ ಏನು ಅಂತ.
ಬಂದೆ 좋아. 그래? 왜? 좋아. 엄마, 응? 누가? 이거, 오, 있다. 알아? 이거, 아까? 이거, 아까? 이거, 아까? 누가? 예, 예, ಅಮ್ಮ 이거? 엄마, ಕಮಿಟ್ ಲೈಕ್ 뭐야? 그래? 이거, ಗುಂಡ 이거. ಗುಂಡ 어떻게 먹는 거야? 걔는 내고, 걔는 내고, ಜಮ ದೇಕೋ ಜಮ ದೇಕೋ 걔는 내고, 얘가 걔는, 걔는 내고. 나가면 돼. 돼? 안 돼. ಇಲ್ಲೇನು ಮನೆಗೆ ಹೋದೆ 엄마 내고, ಹಾಯ್ 엄마 이거, ವೈ 네 이거, 있는 거죠? 예, ಸಿರಾಯ್ ಇದು 엄마, 엄마. 뭐야? ಆನಂದ್ 뭐야? ಆನಂದ್ ಮಂಟೆ 얘도 얘도. ಅಪ್ಪ ನೀನು ತಗೊಂಡು 여기야. ಅಲ್ಲಿ ಯಾವ ಮಾಮಿ ಅವ್ರ ಮನೆ ತಾವು ಚಪ್ಪಲ್ ಹಾಕಬಾರ್ದೇನೆ ಬಂದಿದೆಯಲ್ಲೇ ಓಹ್ ಮೇಲ್ ಬೇರೆ ಆತಾನೆ ಓಡ್ ಬಾ ಹೋಯ್ ಓಯ್ ಓಯ್ ಹಾಯ್ ಖಾವು ಖಾವುಂಗ ಅವನಿಗೆ ಗೊತ್ತು ಹಿಂದಿ ಕನ್ನಡ ಎಲ್ಲ ಮಾತಾಡ್ತಾರೆ ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಓಹ್ ಬೀಳ್ತೀಯ ಅಲ್ಲಿ ಕಾರ್ ಬಂತು ಕಾರು ಎದ್ರು ಪುಕ್ಲ ವಾ ಕಪ್ಪಿರುವೆ ಸಕ್ಕರೆ ಹಾಕದ ಹ್ಞೂ ಸಕ್ಕರೆ ಹಾಕಿದ್ರೆ ತಿಂತೆ ಇವನ್ನ ನಮ್ಮ ಊರ ಕಡೆ ಮಾರಮ್ಮ ಅಂತ ಕರೀತಾರೆ ದೇವರು ಇರುವೆ ಕಪ್ಪಿರುವೆ ಬಂದರೆ ಕಪ್ಪಿರುವೆ ಕೆಂಪಿರುವೆ ಎಲ್ಲ ಊರ ಕಡೆ ಹಿಂಗೆ ಬಂದರೆ ಮನೆ ಬಂದರೆ ಕಪ್ಪಿರುವೆ ಬಂದರೆ ನಮ್ಮ ಮಾರಮ್ಮ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ಕೊಂಬರೋರು ಅವಾಗ ಇಷ್ಟೊಂದು ಬಂದು ಏನೋ ಆಯ್ತಾ ಏನದು ಇರುವೆ ಇರುವೇನು ಪೋ ಇಲ್ಲ ಇರುವೆ ಹಲೋ